ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತಿಸ್ ವೆಜ್ ರೆಸಿಪೀಸ್. ಬೂದ್ ಕುಂಬಳಕಾಯಿಯನ್ನು ಬಳಸ್ಕೊಂಡು ಒಂದು ಒಳ್ಳೆ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಈ ಹಲ್ವಾ ಒಂಥರ ಸಾಫ್ಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಮಿಶ್ರಿತ ಆಗಿರ್ತಕ್ಕಂತಹ ಹಲ್ವಾ. ನೋಡಿ, ಮುರಿದ್ರೆ ಒಳಗಡೆ ಅಂತೂ ಬಾಯಲ್ಲಿಟ್ರಂತೂ ಸಖತ್ತಾಗಿ ಮೆಲ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲ ಖಂಡಿತವಾಗ್ಲೂ ಈ ಬೂದ್ ಕುಂಬಳಕಾಯಿ ಹಲ್ವಾನ ಟ್ರೈ ಮಾಡಲೇಬೇಕು. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಮೊದಲು ಬೂದ್ ಕುಂಬಳಕಾಯಲ್ಲಿ ಒಂದು 1/4 ಭಾಗದಷ್ಟು ಮಾತ್ರ ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಕ್ಲೀನಾಗಿ ಒಂದು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಇದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕು. ಸಿಪ್ಪೆ ಸ್ವಲ್ಪ ಹಾರ್ಡ್ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ತುಂಡು ಮಾಡ್ಕೊಳ್ಳಿ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಓಕೆ, ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಸಣ್ಣಕ್ಕೆ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ತಗೊಂಡು ಬಂದಿದ್ದೀನಿ. ರುಬ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು, ಯಾಕಂದರೆ ನೀರು ಹಾಕಲ್ಲ, ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಂಪೂರ್ಣ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ನಾನು ಇವಾಗ ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಮೊದಲು ಬೂದ್ ಕುಂಬಳಕಾಯಿ ಹಲ್ವಾ ಮಾಡಬೇಕಾದ್ರೆ ಫಸ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ. ಓಕೆ, ಇದೀಗ ರೆಡಿ ಆಗಿದೆ, ಸೈಡ್ಗೆ ಇಡೋಣ. ಈಗ ಒಂದು ಕಡಾಯಿ, ದೊಡ್ಡ ತಳ, ಗಟ್ಟಿ ಇರ್ತಕ್ಕಂತಹ ಕಡಾಯಿಗೆ ಈ ಬೂದ್ ಕುಂಬಳಕಾಯಿ ರುಬ್ಬಿರ್ತಕ್ಕಂಥದ್ದನ್ನ ಹಾಕ್ಕೊಂಡಿದ್ದೀನಿ. ಸ್ಟವನ್ನು ಒಂದು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಇದನ್ನ ಬಿಸಿ ಮಾಡ್ತಾ ಬರಬೇಕು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀವು ಕುದಿಸಿ ನೀರಿನ ಅಂಶ ಎಲ್ಲ ಇಂಗೋವರೆಗೆ ನೀವು ಇದನ್ನ ಬಿಡಬೇಕು. ನೋಡಿ, ಕುದಿ ಬರ್ತಾ ಇದೆ ಅಲ್ವಾ? ಕುದೀತಾ ಇದು ಗಟ್ಟಿಯಾಗ್ತಾ ಬರುತ್ತೆ. ಅಷ್ಟರಲ್ಲಿ ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೂ 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ತುಪ್ಪದಲ್ಲಿ ಹುರಿದು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದು ಹುರಿದಾಗಿದೆ. ಸ್ಟವನ್ನು ಆಫ್ ಮಾಡ್ಕೊತೀನಿ. ಓಕೆ, ಗೋಡಂಬಿ ದ್ರಾಕ್ಷಿನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೈಡ್ ಇಟ್ಕೊಳ್ಳೋಣ. ಇವಾಗ ನೋಡೋಣ, ಬೂದ್ ಕುಂಬಳಕಾಯಿ ಬೇಯ್ತಾ ಇದೆ, ನೀರೆಲ್ಲ ಇಂಗ್ತಾ ಬರ್ತಾ ಇದೆ. ನೋಡಿ, ಇಲ್ಲಿ ನೀರು ಕುದೀತಾ ನೀರಿನ ಅಂಶ ಎಲ್ಲ ಇಂಗ್ತಾ ಬರಬೇಕು. ಇದು ಒಂದು ಕೆಲವು ಸಮಯ ತಗೊಳ್ಳುತ್ತೆ, ಒಂದು 5 ರಿಂದ 6 ನಿಮಿಷದವರೆಗೆ ಟೈಮ್ ತಗೊಳ್ಳುತ್ತೆ ನೀರು ಹೀರ್ಕೊಳ್ಳೋಕ್ಕೆ. ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. ಇವಾಗ ನೀರು ಸಂಪೂರ್ಣವಾಗಿ ಇಂಗಿದ ಮೇಲೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸಕ್ಕರೆ ಕರಗಿ ಅದ್ರ ಜೊತೆಗೆ ಬೆರೆತು ಎಲ್ಲ ಹೀರ್ಕೊಂಡು ಬೂದ್ ಕುಂಬಳಕಾಯಿ ಗಟ್ಟಿಯಾಗ್ತಾ ಬರುತ್ತೆ. ಅಲ್ಲಿವರೆಗೆ ನೀವು ಇದು ಸ್ವಲ್ಪ ಸಮಯ ಕಾಯಬೇಕು. ನಿಧಾನ ಉರಿಯಲ್ಲೇ ಇದನ್ನ ಮಾಡಬೇಕು. ನೋಡಿ, ಇವಾಗ ನೋಡಿ, ಆಲ್ಮೋಸ್ಟು ಸಂಪೂರ್ಣ ಇಂಗ್ತಾ ಬರ್ತಾ ಇದೆ. ಓಕೆ, ಇನ್ನೂ ಒಂದು ಕೆಲವು ಸಮಯ ಬೇಕು. ಇದು ಮಧ್ಯ ನೀವು ಈ ಥರ ತಿರುಗಿಸ್ಕೊತಾ ಇರಬೇಕು. ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಹಾಗೇ ಕಾರ್ನ್ ಫ್ಲೋರ್, 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ. ಇವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತಾ ಬರಬೇಕು. ಕಾರ್ನ್ಫ್ಲೋರ್ ಎಲ್ಲೂ ಗಂಟುಗಳಿಲ್ಲದೆ ಇರ್ದಂಗೆ ಸ್ವಲ್ಪ ಕಲಿಸ್ಕೊಳ್ಳಿ. ನೀವು ಕಲರ್ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಯಾವ ಕಲರ್ನೂ ಹಾಕಿಲ್ಲ. ಫುಡ್ ಕಲರ್ ಬೇಕಂದರೆ ನೀವು ಬಳಸ್ಕೋಬೋದು. ಬೂದ್ ಕುಂಬಳಕಾಯಿ ಕಲರೇ ಹಾಗೇ ಇದೆ. ನನಗೆ ಅದು ಕಲರ್ ಚೆನ್ನಾಗಿದೆ ಅಂತ ನಾನು ಏನು ಕಲರ್ ಹಾಕಕ್ಕೆ ಹೋಗಿಲ್ಲ.
ಓಕೆ ನೋಡಿ, ಇಲ್ಲಿ ಗಟ್ಟಿ ಆಗ್ತಾ ಇದೆಲ್ಲ, ಈ ಹದಕ್ಕೆ ಬರ್ತಾ ಹೋಗಬೇಕು. ಇನ್ನೂ ಬೂದು ಕುಂಬಳಕಾಯಿ ನೋಡಿ ಕೈಯಲ್ಲಿ ಹಿಡಿದ್ರೆ ಉಂಡೆ ಆಕಾರ ಬರಬೇಕು. ನೋಡಿ ಇಲ್ಲಿ ಕೈಯಲ್ಲಿ ಇನ್ನೂ ಅಂಟ್ಕೋತಾ ಇದೆ, ಇದು ಇನ್ನೂ ಪಾಕ ರೆಡಿ ಆಗಿಲ್ಲ. ಅಲ್ಲಿವರೆಗೆ ನೀವು ಇದನ್ನ ಕಲಿಸ್ಕೊತಾ ಇರಬೇಕು. ಅಷ್ಟರಲ್ಲಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸವರ್ಬಿಟ್ಟು ಇಡ್ತಾ ಇದ್ದೀನಿ. ಪ್ಲೇಟ್ ಆದರೂ ಆಗುತ್ತೆ, ಯಾವುದ್ರಲ್ಲಾದರೂ ಲೆವೆಲ್ ಆಗಿರ್ತಕ್ಕಂಥ ಒಂದು ತಟ್ಟೆಗೆ ಹಾಕಿಡಿ. ಇದು ನೋಡಿ ಇನ್ನೂ ಸೌಟಿಗೆ ಅಂಟ್ಕೋತಾ ಇದೆ. ನೋಡಿ ಕೈಯಲ್ಲಿ ಇವಾಗ ಉಂಡೆ ಕಟ್ಕೊಂಡು ಬರ್ತಾ ಇದೆ ಅಲ್ವಾ. ಇನ್ನೊಂದು 5 ನಿಮಿಷ ಇದನ್ನ ಈ ಥರ ಕಲಿಸ್ಕೊತಾ ಬನ್ನಿ. ಪಾಕ ಗಟ್ಟಿ ಆಗ್ತಾ ಬರ್ತಾ ಇದೆ ಅನ್ಬೇಕಾದ್ರೆ ನೀವು ಸಂಪೂರ್ಣ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇವಾಗ ನಾನು ಕೇಸರಿ ದಳನ ಹಾಕುತ್ತಾ ಇದ್ದೀನಿ. 4 ರಿಂದ 5 ಕೇಸರಿ ದಳ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಬೂದು ಕುಂಬಳಕಾಯಿ ಕಲರೇ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈಗ ಪಾಕ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಗಟ್ಟಿ ಆಗತ್ತಿಗೆ ತಿರುಗಿಸತಿಗೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದು ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಗೊತ್ತಾಗುತ್ತೆ ಪಾಕ ರೆಡಿ ಆಗ್ತಾ ಇದೆ ಅಂತ. ಇದು ಕೊನೆ ಸ್ಟೇಜ್. ಇದು ಪಾಕದಲ್ಲಿ ಹಾಗೆ ಉಂಡೆ ಕಟ್ಟಿದ್ರೆ ರೌಂಡಾಗಿ ಕೂಡ್ಕೊಳ್ಳುತ್ತೆ. ಇದೀಗ ರೆಡಿ ಆಗಿದೆ. ನಾನಿವಾಗ ಒಂದೆರಡು ಸತಿ ಹಿಂಗೆ ತಿರುಗಿಸ್ಕೊಂಡಾಗ ನೋಡಿ ಇಲ್ಲಿ ಸಂಪೂರ್ಣ ರೌಂಡಾಗಿ ಬರ್ತಾ ಇದೆ, ಎಲ್ಲೂ ಅಂಟ್ಕೋತಾ ಇಲ್ಲ. ಒಂದು ಸುತ್ತಿದ್ರೆ ಕಂಪ್ಲೀಟಾಗಿ ರೌಂಡಾಗಿ ಸುತ್ತ ಬರುತ್ತೆ. ಈಗ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿಕೊಂಡು ತುಪ್ಪ ಸವರಿರುವ ತಟ್ಟೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಫ್ಲ್ಯಾಟ್ ಆಗಿರ್ತಕ್ಕಂಥ ಸ್ಪೂನಲ್ಲಿ ಈ ರೀತಿಯಾಗಿ ತಟ್ಕೊಳ್ಳಿ, ಪ್ರೆಸ್ ಮಾಡಿ ಗಟ್ಟಿಯಾಗಿ ಕೂತ್ಕೋಬೇಕು. ಇಲ್ಲ ಅಂದರೆ ಆಯಿಲ್ ಬ್ರಷ್ ಇದ್ದರೆ ನೀವು ಈ ಥರ ಪ್ರೆಸ್ ಮಾಡ್ಕೋತಾ ಬನ್ನಿ, ಲೆವೆಲ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಸುಮ್ಮನೆ ಈ ಥರ ಪ್ರೆಸ್ ಮಾಡಿ ಸವರ್ಬಿಟ್ರೆ ಶೇಪ್ ಸಕ್ಕತ್ತಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಹಲ್ವಾ 1 ಗಂಟೆಗಳ ಕಾಲ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿಯಲ್ಲಿದ್ದಾಗ ಕುಯ್ಯೋಕ್ಕೆ ಹೋಗಬಾರ್ದು. ತಣ್ಣಗಾದ ನಂತರ ನಾವಿದನ್ನ ಯೂಸ್ ಮಾಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು 1 ಗಂಟೆಗಳ ಕಾಲ ತಣ್ಣಗಾಗಕ್ಕೆ ಬಿಡೋಣ. ಓಕೆ, ಇವಾಗ 1 ಗಂಟೆಗಳ ಕಾಲ ಬಿಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಎಲ್ಲ ಹೋಗಿದೆ, ಗಟ್ಟಿಯಾಗಿದೆ ನೋಡಿ. ಮೇಲ್ಪದರ ಎಲ್ಲ ಹೊಳಪು ನೋಡಿ ಹೆಂಗಿದೆ ಅಂತ. ಹಾಗೇನೆ ಕಲರು ಚೆನ್ನಾಗಿದೆ ಅಲ್ವಾ. ಇದನ್ನ ಇವಾಗ ಒಂದು ಚಾಕುವಿನಿಂದ ಸುತ್ತಲೂ ಒಂದು ಸ್ವಲ್ಪ ಈ ರೀತಿಯಾಗಿ ಗೆರೆ ಎಳ್ಕೊಂಡು ಬರೋಣ. ಗೆರೆ ಎಳ್ಕೊಂಡ ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕುಯ್ಕೋಬೋದು. ಒಂದು 4-5 ಗೆರೆಗಳನ್ನ ಈ ರೀತಿಯಾಗಿ ಎಳೆದಿಟ್ಕೊಂಡು, ಡ್ರೈ ಫ್ರೂಟ್ಸ್ ಇರೋದ್ರಿಂದ ಸ್ವಲ್ಪ ಕುಯ್ಯೋಕ್ಕೆ ನೋಡಿಕೊಂಡು ಕುಯ್ಬೇಕು. ಓಕೆ, ನಾನಿಲ್ಲಿ ಸ್ಕ್ವಯರ್ ಶೇಪ್ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ನೋಡಿ ಆರಾಮಾಗಿ ಎದ್ದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೋಡಂಬಿ, ದ್ರಾಕ್ಷಿ, ಹಾಗೆ ಕೇಸರಿ ದಳಗಳು ಇದ್ದಾವೆ. ಮುರಿದು ನೋಡಿ, ಒಳಗಡೆ ಅಂತೂ ಸಕ್ಕದಾಗಿರುತ್ತೆ. ಮೇಲ್ಭಾಗ ಎಷ್ಟು ಶೈನಿಂಗ್ ಇದೆ, ಒಳಗಡೆನೂ ಅಷ್ಟೇ ಚೆನ್ನಾಗಿರುತ್ತೆ. ತಿಂತಾ ಇದ್ರೆ, ಬಾಯಿಗೆ ಹಾಕೊಂಡು ತಿಂತಾ ಇದ್ರೆ ಮಜವೇ ಬೇರೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಬೂದು ಕುಂಬಳಕಾಯಿ ಹಲ್ವಾನ ಎಷ್ಟು ಸುಲಭವಾಗಿ ಮನೆಯಲ್ಲಿ ನೀವು ಈಸಿಯಾಗಿ ಇರುವ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹಾಗೆಯೇ ಈ ನನ್ನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಟೇಸ್ಟಿ ರೆಸಿಪೀಸ್ಗೆ ದಮಯಂತಿಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.